ವೆಂಕಟೇಶ್ ಕೌಲಕೋಡು ಅಂಥೇಳಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹತ್ತಿರ ಇರತಕ್ಕಂತಹ ಕೌಲಕೋಡು ಅಂತ ಒಂದು ಸಣ್ಣ ಗ್ರಾಮ. ನಾನು ನಮ್ಮ ತೋಟ ತಲೆತಲಾಂತರಗಳಿಂದ ನಾನು ಕೃಷಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ನಮ್ಮ ಅಜ್ಜ ಮುತ್ತಜ್ಜ ಅವರೆಲ್ಲ ಕೃಷಿ ಮಾಡಿರ್ತಕ್ಕಂಥ ತೋಟಗಳಿವು. ಇದು ಪರಂಪರಾಗತವಾಗಿದೆ. 2 ಗುಡ್ಡಗಳ ಮಧ್ಯ ತೋಟದ ಬೆಳವಣಿಗೆ ಬೆಳೆಸ್ತಾ ಇದ್ದೀನಿ. ನಾನು ಇಲ್ಲಿಗೆ ಬಂದ ಮೇಲೆ ಈ ತೋಟವನ್ನು ಉನ್ನತೀಕರಣ ಮಾಡೋ ದೃಷ್ಟಿಯಿಂದ ಪ್ರಯೋಗಗಳನ್ನು ಮಾಡ್ತಾಯಿದ್ದೀನಿ. ಇದರಲ್ಲಿ ನನ್ನ ತೋಟದಲ್ಲಿ ಅಡಿಕೆ ಇದೆ, ಕಾಳುಮೆಣಸಿದೆ, ಹಾಗೆ ಜಾಯಿಕಾಯಿ ಇದೆ, ಜೊತೆಗೆ ಬಾಳೆ ಇದೆ, ಕಾಫಿ ಇದೆ, ಹಾಗೆ ಸ್ವಲ್ಪ ಏಲಕ್ಕಿ ಕೂಡ ನಾನು ಹಾಕಿದ್ದೀನಿ. ತೆಂಗು ಮತ್ತು ಅಡಿಕೆ ಮೇಜರ್ ಕ್ರಾಪ್ಗಳಾಗಿ ಬೆಳೀತಾ ಇದ್ದೀನಿ. ಇಲ್ಲಿ ನಾನು ಈ ಪಾರಂಪರಿಕ ತೋಟಗಳಲ್ಲಿ ಮಳೆಯ ಜಾಸ್ತಿ ಇರೋದ್ರಿಂದ ಭೂಮಿಯ ರಸಸಾರಗಳು ಕೂಡ ಹೋಗ್ತಾ ಇರ್ತದೆ, ಕಡಿಮೆ ಆಗ್ತದೆ. ಅದರಿಂದ ಬೆಳವಣಿಗೆಯೂ ಕೂಡ ಕಡಿಮೆ ಆಗ್ತದೆ. ಅದನ್ನು ಮನಗಂಡು ನಾನು ನಮ್ಮ ಕಂಪನಿಯ ಸಂರಕ್ಷಣಾ ಹೇಳ್ತಕ್ಕಂಥ ಒಂದು ಗೊಬ್ಬರವನ್ನು ನಾನು ಉಪಯೋಗಿಸ್ತಾ ಇದ್ದೀನಿ. ಅಡಿಕೆ ಮರಗಳಿಗೆ 2 kg ಹಾಕ್ತಾಯಿದ್ದೀನಿ. ಹಾಗೆ ಸಂರಕ್ಷಣಾ ಸಟ್ರೇಟ್ ಅದನ್ನು ಕೂಡ ಉಪಯೋಗಿಸಿದ್ದೀನಿ. ನನಗಿದು ಹಾಕಿದಾಗ ಅನ್ನಿಸ್ತದೆ ಏನಾಗಿದೆ ಕೇಳಿದರೆ, ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಮಣ್ಣಲ್ಲಿರ್ತಕ್ಕಂಥ ಎಲ್ಲ ಪದಾರ್ಥಗಳು ಕೂಡ ಮಳೆ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದೆ. ಆದರೆ ಅದನ್ನು ಸಂರಕ್ಷಣೆ ಮಾಡೋ ದೃಷ್ಟಿಯಿಂದ ಮತ್ತು ಎನ್ರಿಚ್ ಮಾಡೋ ದೃಷ್ಟಿಯಿಂದ ನಿಮ್ಮ ಸಟ್ರೇಟ್ ಗೊಬ್ಬರ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಅದರಲ್ಲಿ ಕ್ಯಾಲ್ಸಿಯಂ ಇದೆ, ಗಂಧಕ್ಕೆ ಇದೆ. ಇರೋದ್ರಿಂದ ಭೂಮಿಯ ಮಣ್ಣಿನ ರಚನೆಯೂ ಕೂಡ ಚೆನ್ನಾಗಿ ನೀವು ನೋಡ್ಬೋದು. ಅದೊಂಥರ ಪದರಾಗಿ ಇದ್ದಾವೆ. ಜೊತೆಗೆ ಅದರಲ್ಲಿ ಇರ್ತಕ್ಕಂಥ ಎಲ್ಲ ಪೌಷ್ಟಿಕಾಂಶಗಳು ಕೂಡ ಆ ಬೇರುಗಳು ಹೀಡ್ಕೊಂಡು ಮರಗಳು ಸದೃಢವಾಗಿ ಆರೋಗ್ಯವಾಗಿ ಬೆಳೀತಾ ಇರ್ತಕ್ಕಂಥ ನಾನು ನೋಡಿದ್ದೀನಿ. ಅದೇ ರೀತಿಯಾಗಿ ಕಾಫಿಗೂ ಕೂಡ ಹಾಕಿದ್ದೀನಿ, ಜಾಯಿಕಾಯಿಗೂ ಕೂಡ ಹಾಕಿದ್ದೀನಿ. ಇದರ ಫಲಿತಾಂಶ ನನಗೆ ಉತ್ತಮವಾಗಿ ಕಂಡಿದೆ. ಇನ್ನೊಂದು ಏನಪ್ಪ ಕೇಳಿದ್ರೆ, ಕೊಳೆ ಪ್ರಮಾಣವು ಸ್ವಲ್ಪ ಕಡಿಮೆ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಇದರ ಉಪಯೋಗಿಸೋದ್ರಿಂದ ಕೊಳೆ ಪ್ರಮಾಣವೂ ಸ್ವಲ್ಪ ಕಡಿಮೆ ಇದೆ. ಭೂಮಿಯ ರಸಸಾರವೂ ಕೂಡ ಕರೆಕ್ಟಾಗಿ ಮೇಂಟೈನ್ ಆಗ್ತಾ ಇದೆ. ಇವೆಲ್ಲ ಗುಣಗಳಿಂದ ಈ ಸಂರಕ್ಷಣಾ ಏನು ಗೊಬ್ಬರ ಇದೆ ತಮ್ಮದು, ಅದು ಕೂಡ ಉತ್ತಮವಾದ ಫಸಲನ್ನು ನಿರೀಕ್ಷೆ ಮಾಡಿದ್ದೀನಿ. ಕಳೆದ ಸಾಲಿನಲ್ಲಿ ಸ್ವಲ್ಪ ಕೊಟ್ಟಿದೆ, ಈ ಸಾರಿ ಸ್ವಲ್ಪ ಉತ್ತಮವಾದ ಫಸಲು ನಾನು ನೋಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇದನ್ನೇ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಜೊತೆಗೆ ಎಲ್ಲ ಕ್ರಾಪ್ಗಳು ನನ್ನ ಇರ್ತಕ್ಕಂಥ ಎಲ್ಲ ಬೇರೆ ಬೇರೆ ಕ್ರಾಪ್ಗಳು ಕೂಡ ಚೆನ್ನಾಗಿ ಬೆಳೆದು ಆರೋಗ್ಯವಂತಾಗಿ ಮಣ್ಣಿನೂ ಕೂಡ ಆರೋಗ್ಯವಾಗಿದೆ ಹೇಳ್ತಕ್ಕಂಥ ನಾನು ತಮಗೆ ತಿಳಿಯಬಯಸ್ತೇನೆ.